ಗೋವಿಂದರಾಜ್ ಅವರು ಈಗ ಅಶೋಕ್ ಆಗಲಿ ಅಥವಾ ವಿಜಯೇಂದ್ರ ಆಗಲಿ ಕುಮಾರಸ್ವಾಮಿ ಅವರಾಗಲಿ BS ಯಡಿಯೂರಪ್ಪನವರಾಗಲಿ ಈ ಥರ ಕಾರ್ಯಕ್ರಮವನ್ನು ಕೊಟ್ಟುಬಿಟ್ಟು ಮಾತಾಡಿದರೆ ಚೆನ್ನಾಗಿರ್ತಾ ಇತ್ತು. ಕೊಡದೇನೆ ಅವ್ರು ಮಾತಾಡುವಂಥ ನೈತಿಕತೆ ಅವ್ರಿಗೆ ಏನಿದೆ ಅಂತ DKಶಿ ಕೇಳಿರೋದು ಇವತ್ತು. ಸರ್, ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 2022 ಜನವರಿ ತಿಂಗಳಲ್ಲಿ 2017 ಸಿದ್ದರಾಮಯ್ಯ ಒಂದು ನಿಮಿಷ 50,000 ಈ ಥರ ಪತ್ರಗಳನ್ನ ಕಂದಾಯ ಗ್ರಾಮ ಪತ್ರಗಳನ್ನ ಮೋದಿಯವರ ನೇತೃತ್ವದಲ್ಲಿ ಮೋದಿಯವರೇ ಬಂದು ಲಾಂಚ್ ಮಾಡಿ ಸುಮಾರು 50,000 ಜನ ತಾಂಡೆ ಜನಕ್ಕೆ ಕೊಟ್ಟಂತ ಒಂದು ಮಾದರಿ ಕಾರ್ಯಕ್ರಮ. ಇವತ್ತು ಕಾಂಗ್ರೆಸ್ನವರು ಎಲೆಕ್ಷನ್ ಇಯರ್ ಇದ್ದ ಕೊಟ್ಟಿದ್ದೀರಾ, ಇವರು ಎಲೆಕ್ಷನ್ 2.5 ವರ್ಷ ಇದ್ದ ಕೊಡ್ತಾ ಇದ್ದಾರೆ. ಅದು ನೋಡಿ, ನೀವೇ ಹೇಳಿದ್ರಿ ಈಗ ಇರ್ತಕ್ಕಂಥ ಅನುಭವಿಸ್ತಾ ಇರ್ತಕ್ಕಂಥ ತಾಂಡೆಗಳಿಗೆ ಇವತ್ತು ಕೊಡಕ್ ಆಗಿಲ್ಲ. ಇವರು ಈ 3 ವರ್ಷ ನೀವು ಕೊಡ್ಬೇಕು ಅಂದ್ರೆ 3 ವರ್ಷದಲ್ಲಿ ಇವತ್ತು ಕಂಪ್ಲೀಟ್ ಆಗ್ಬೇಕಾಯ್ತು. ಯಾಕಾಗ್ಲಿಲ್ಲ ಹಾಗಾದ್ರೆ? ಇವ್ರು ಏನಂದ್ರೆ ಇವ್ರ ಸಾಧನೆಗಳನ್ನ ಹೆಂಗ್ ಹೇಳ್ಕೊಂತ ಇದಾರೆ ಅಂದ್ರೆ ಎಲ್ಲ ಕಂಪ್ಲೀಟ್ ಆಗಿದ್ ಏನ್ ಕರ್ನಾಟಕದಲ್ಲಿ ಮಾಡೋ ಕೆಲಸನೇ ಇಲ್ಲ, ಆ ರೀತಿ ಹೇಳ್ಕೊಳಕ್ ಹೊರಟಿದ್ದಾರೆ. ಸರ್, ಇವತ್ತು ಪಂಚ ಗ್ಯಾರಂಟಿಗಳು ಕೊಟ್ರು. 50% ಒಂದ್ ನಿಮಿಷ ಫ್ರೀ ಕೊಟ್ಟಿದಾರಲ್ವಾ ಸರ್? ಅದೇ ಬಸ್ನ ಬೆಲೆ ಟಿಕೆಟ್ ಬೆಲೆನ 15% 20% ಯಾಕೆ ಜಾಸ್ತಿ ಮಾಡೋದ್ರಾಗಾದ್ರೆ? ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರೆಂಟ್ ಬೆಲೆನ 4 ರೂಪಾಯಿ ಯೂನಿಟ್ ಸಿಕ್ತಿತ್ತು ಸರ್, ಇವತ್ತು 7 ರೂಪಾಯಿ ಬೇಕು. ಇಂಡಸ್ಟ್ರಿಗಳಿಗೆ 9 ರೂಪಾಯಿ ಯೂನಿಟ್ ಮಾಡಿದ್ದಾರೆ. ಸೊ ಇದು ಇವ್ರ ಸಾಧನೆ. ಅದೇ ರೀತಿ ಮುದ್ರಾಂಕ ಹೇಳ್ತೀನಿ, 20 ರೂಪಾಯಿ ಸಿಕ್ತಿ ಸ್ಟಾಂಪ್ ಪೇಪರ್ ಇವತ್ತು 500 ರೂಪಾಯಿ ಕೊಡ್ತಾ ತಗೊಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ರೀತಿ ಮದ್ಯ ಅನ್ನೋದು ಒಂದು 50 ರೂಪಾಯಿಗ 100 ರೂಪಾಯಿಗ ಒಂದು 180 ml ಸಿಕ್ತಿತ್ತು, ಇವತ್ತು 250 ಕೊಟ್ಟರು ಸಿಗೋದಿಲ್ಲ. ಅದು ಇವ್ರ ಸಾಧನೆ. ಅದೇ ರೀತಿ ಇವತ್ತು ಈ ಇಡೀ ಒಂದ್ ನಿಮಿಷ ಡೆತ್ ಸರ್ಟಿಫಿಕೇಟ್ 10 ರೂಪಾಯಿ ಕೊಟ್ರೆ ಸಿಕ್ತಿತ್ತು ಸರ್, ಇವತ್ತು 100 ರೂಪಾಯಿಗೂ ಇಲ್ಲ. ಇದು ಇವ್ರ ಸಾಧನೆ. ಅದೇ ರೀತಿ ಇವತ್ತು ಮಹಿಳೆಯರ ಮೇಲೆ ಇಡೀ ರಾಜ್ಯದಲ್ಲಿ ಅತ್ಯಾಚಾರ ಆದ್ರೂ ಏನು ಗೊತ್ತಿಲ್ಲದ ಗೃಹ ಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ದಾರೆ. ಇದು ಇವ್ರ ಸಾಧನೆ. ಬಾಣಂತಿಯರ್ ಸಾವಾಯ್ತು ಸರ್, ಇವ್ರು ಹೇಳಿದ್ರು ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಕೊಟ್ಟಿದೆ ಅಂತ. ಅವ್ರು ಸಾವು ಯಾಕಾಯ್ತು ಅಂತ ಉತ್ತರ ಕೊಡ್ಬೇಕು. ಇದು ಇವ್ರ ಸಾಧನೆ. ಅವರು ಎಲ್ಲ ಒಂದ್ ಕಡೆ IVF ಲಿಕ್ವಿಡ್ ಸಿಕ್ಲಿಲ್ಲ, ಆ ರೀತಿಯಾಗಿ ಬಳಲ್ತಿದ್ರು. ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ಮೆಡಿಸಿನ್ ಇಲ್ಲ. ಇದು ಇವ್ರ ಸಾಧನೆ. ಅದ್ರ ಜೊತೆಯಲ್ಲಿ ಅಬಕಾರಿ ಹಗರಣ ಸುಮಾರು 2,500 ಕೋಟಿ, ಎಷ್ಟು 8 ಲಕ್ಷ ರೂಪಾಯಿ ಕೇಂದ್ರದಿಂದ ಅಪ್ರೂವ್ ಆಗಿ ಬಂದಿದ್ದ ಔಷಧಿ ಅಂತ ಹೇಳಿದ್ರು ಗೋವಿಂದರಾಜ್. ನಮ್ಗಿರೋ ಮಾಹಿತಿ ಕೇಂದ್ರ ಮಾನ್ಯ ಮಾಡಿದ ಔಷಧಿ ತಂದು ಇಲ್ಲಿ ಹಾಕಿದ್ರು, ಕೇಂದ್ರನೇ ಒಪ್ಪಿದರೆ ಅಂತ ವೆಸ್ಟ್ ಬೆಂಗಾಲ್ಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಯಾವುದೇ ಒಂದು ವಸ್ತುಗೆ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ರಾಜ್ಯ ಸರ್ಕಾರಕ್ಕೆ ಎಲ್ಲದೂ ನಮ್ಮಿಂದಲೇ ಆಗೋದು ಅಂದ್ಮೇಲೆ ಅದನ್ನು ಕೂಡ ಇವರಿಂದಲೇ ಟೆಸ್ಟ್ ಮಾಡಿ ಮುಂದಕ್ಕೆ ಹೋಗ್ಬೇಕಾಯ್ತಲ್ವಾ? ಇವ್ರಿಗೆ ಜವಾಬ್ದಾರಿ ಇಲ್ವಾ? ಏನನ ಇವ್ರಿಗೆ ಹೆಸರು ಬರೋದಾದ್ರೆ ನಮ್ದು ಇಲ್ಲ ಅಂದ್ರೆ ಮೋದಿ ಇಲ್ಲ ಅಂದ್ರೆ ಸರ್, ಈಗ ಸಿದ್ದರಾಮಯ್ಯನವ್ರು 3 ವರ್ಷದಿಂದ ಏನ್ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದೇ ಸಾಧನೆ ಬಿಟ್ರೆ, ಅದ್ರ ಜೊತೆಲಿ ಕುರ್ಚಿ ಪ್ರತಿ 3 ತಿಂಗಳಿಗೊಮ್ಮೆ ಕುರ್ಚಿ ಕಾದಾಟದ ಸಾಧನೆ. ಇವರು ಏನ್ ಬಂದಂತ 6 ತಿಂಗಳಿಗೆ 4 ಜನ ಉಪಮುಖ್ಯಮಂತ್ರಿಗಳ ಒಬ್ಬರೇ ಇದ್ರೆ ಸರೋಗಲ್ಲ ಸರ್ಕಾರಕ್ಕೆ ಅಂತ ಅದು ಸುಮಾರು 1 ವರ್ಷ ಎಳ್ಕೊಂಬಂದ್ರು. ತದನಂತರ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ, ಸ್ಥಾನ ಪಲ್ಲಟ ಅಂತ ಹೇಳ್ಬಿಟ್ಟು ಸಾಧನೆ ಮಾಡಿದ್ರು. ಅದೇ ರೈತರುಗಳು ಸುಮಾರು 2,500 ಜನ ಸತ್ತೋದ್ರು ಸರ್, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪರಿಹಾರ ಕೊಟ್ಟಿಲ್ಲ ಈ ಸರ್ಕಾರ. ಇದು ಈ ಸರ್ಕಾರ ಸಾಧನೆ. ರೈತರ ಮಕ್ಕಳಿಗೆ ಕೊಡ್ತಿರ್ತಕ್ಕಂಥ ರೈತ ವಿದ್ಯಾನಿಧಿ ಅಂತ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು, ಅದನ್ನು ನಿಲ್ಸ್ಬಿಟ್ರು. ಇದು ಇವ್ರ ಸಾಧನೆ. ಇದ್ರ ಜೊತೆಯಲ್ಲಿ ಸರ್ ರೈತರಿಗೆ ಕೃಷಿ ಸನ್ಮಾನ ಅಂತ ಹೇಳ್ಬಿಟ್ಟು 4,000 ರೂಪಾಯಿ ಕೇಂದ್ರ ಸರ್ಕಾರ 6,000 ಕೊಡ್ತಾ ಇತ್ತು, ರಾಜ್ಯ ಸರ್ಕಾರದಿಂದ 4,000 ಅದನ್ನು ಕಿಟ್ಕೊಂಡಿದ್ದಂತ ಸಾಧನೆ ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಸಲ್ಲಬೇಕು. ಮಾತೆತ್ರ ನಾವು ಪಂಚ ಗ್ಯಾರಂಟಿ ಕೊಟ್ಬಿಟ್ಟಿದೀವಿ. ಕಾಕಾ ಪಾಟೀಲ ನಿನ್ಗೂ ಫ್ರೀ, ನಿನ್ಗೂ ಫ್ರೀ, ಮಾದೇವಪ್ಪಗೂ ಫ್ರೀ, ಫ್ರೀ 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 ಅಂತ ಹೇಳ್ಬಿಟ್ಟು ಎಲ್ಲಾ ಬೆಲೆನೂ ಜಾಸ್ತಿ ಮಾಡ್ಬಿಟ್ಟು ಇವತ್ತು ಜನರಿಗೆ ಟೋಪಿ ಹಾಕಿ ಕೆಲಸ ಮಾಡಿರ್ತಕ್ಕಂಥ ಸಾಧನೆಯ ಸರ್ಕಾರ. ಈಗ ನಿಮ್ ರಾಜ್ಯಗಳಲ್ಲಿ ಯಾವ ತರ ಮಾಡ್ತೀರಿ ನೀವು? ಸರ್, ಈಗ ನೀವು ಗ್ಯಾರಂಟಿ ನೋಡಿ ಸರ್, ಕರ್ನಾಟಕ ಸ್ಟೇಟ್ ವರ್ಲ್ಡ್ ಬ್ಯಾಂಕ್ ಇಂದ ತಂದ್ಬಿಟ್ಟು ಹಂಗೆ ಹಂಚ್ಬಿಡ್ತೀರಾ? ಈಗ ಆಯ್ತು ಸರ್, ಇವರು 3 ಲಕ್ಷ ಕೋಟಿ ಸಾಲ ಮಾಡೋರಲ್ಲ ಕಳೆದ 3 ವರ್ಷದಿಂದ, ಯಾವ ಸಾಧನೆಗೋಸ್ಕರ ಸಾಲ ಮಾಡಿದ್ದಾರೆ? ಯಾವ್ದನ್ನ ಎಲ್ಲಿ ಕಾರ್ಯಕ್ರಮ ಮಾಡಿದೀವಿ? ಯಾವ ಅಭಿವೃದ್ಧಿಗೆ ನಾವು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಮೋದಿ ಅವರು 210 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅದಾನಿ ಅಂಬಾನಿ ಕೊಡಕ್ಕೆ, ಅದಾನಿ ಅಂಬಾನಿ ಕೊಡಕ್ಕೆ, ಸಾಲ ಮಾಡಿದ್ದೀರಾ? ಅದಾನಿ ಅಂಬಾನಿ ಕೊಡಕ್ಕೆ ಸಾಧನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕರ್ನಾಟಕದಿಂದ ತೆರಿಗೆ ತೆಗೆದುಕೊಂಡು ವಾಪಸ್ ಕೊಡ್ತಾರೆ. ನಾವು ಚೆಕ್ ಮೂಲಕನೇ ತಗೊಂಡ್ಬಿಟ್ಟಿದ್ದೀವಿ. ಎಲ್ಲಿ ಬೇಕಲ್ಲಿ ಮಾಡ್ಬಿಟ್ಟೆ ನಿಮ್ಮ ಹೈಕಮಾಂಡ್ ಒಂದು ನಿಮಿಷ ಗೋವಿಂದರಾಜ್ ಅವರು. ಈಗ ನಾನು ದಿನೇಶ್ ಅವರೇ, ನನ್ನ ಮಾಹಿತಿಯ ಪ್ರಕಾರ ಅಕಸ್ಮಾತ್ ರಾಂಗ್ ಇದ್ರೆ ಕರೆಕ್ಟ್ ಮಾಡ್ಬೋದು ನೀವು, ನಿಮಗೆ ಸ್ವಾತಂತ್ರ್ಯ ಇದೆ ಆ ವಿಚಾರಕ್ಕೆ. ಏನು ಈ ಸರ್ಪ್ಲಸ್ ಬಜೆಟ್ ಅಂತ ಗ್ಯಾರಂಟಿಗಳನ್ನು ಸೇರಿಸಿಕೊಂಡು ಅಲ್ಲೊಂದು ವಿದ್ಯೆಗೆ ಒಂದು ಗ್ಯಾರಂಟಿ, ಮೊಹಲ್ಲಾ ಕ್ಲಿನಿಕ್ ಅಂತೆಲ್ಲ ಮಾಡಿ ಸರ್ಪ್ಲಸ್ ಕೊಟ್ಟವ್ರು ನೀವೇನೆ ಅಂತ ಹೇಳಿ, ಇದಾದಮೇಲೆ ಮೊದಲು ಕಾಂಗ್ರೆಸ್ನವರೇ ಮಾಡಿದ್ದಿದ್ದು
ಇದಕ್ಕೆ ನಾನು ಅಣ್ಣಾದೊರೆ ಬಗ್ಗೆನೂ ಹೇಳಬಲ್ಲೆ. ತಮಿಳ್ನಾಡು ಗೌರ್ಮೆಂಟ್ಗಳು ಅಲ್ಲಿ ಇಡ್ಲಿಗೆ 1 ರೂಪಾಯಿ ಕೊಡ್ತೀನಿ, ಇದೆಲ್ಲ ಗೊತ್ತಿರೋಂಥ ವಿಚಾರಣೆ ಇದೆ. ಏನೋ ಸ್ವಲ್ಪ ಪಾಲಿಶ್ಡ್ ವೈನಲ್ಲಿ ಬೇರೆ 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 ಮಾಡಲ್ ಬಂದಿರಬಹುದು. ಕಾಂಗ್ರೆಸ್ಸು ಮಾಡಿದ್ದಾರೆ, ಕಾಮರಾಜ್ ಅವರು ಮಾಡಿದ್ದಾರೆ, ಇವರು ಆನಂತರದಲ್ಲಿ ಬಂದಂಥವ್ರು ಬೇರೆ ಬೇರೆ ಕರುಣಾನಿಧಿ ಎಲ್ಲರೂ ಮಾಡಿದ್ದಾರೆ. ಅಲ್ಲಿ ನಮ್ಮ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಥರ ಗ್ಯಾರಂಟಿ ಯೋಜನೆ ಕೊಟ್ಟುಬಿಟ್ರೆ ರಾಜ್ಯ ದಿವಾಳಿ ಆಗಿಬಿಡುತ್ತೆ. ಗ್ಯಾರಂಟಿ ಯೋಜನೆ ಬಿಟ್ಬಿಟ್ಟು ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಾಗಿಯೇ ಇವರು 3 ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟಿದ್ದಾರೆ, 4 ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟಿದ್ದಾರೆ. 2.5 ವರ್ಷಗಳಲ್ಲಿ ಈಗ 4,90,000 ಕೋಟಿ ಲಾಸ್ಟ್ ಇಯರ್ ಬಜೆಟ್. ಈ ಇಯರ್ ಆ ಕಡೆ ಈ ಕಡೆ ಆಗಬಹುದು. ಒಂದು ಅದರಲ್ಲಿ ಅವ್ರು ಹೇಳಿದ ಪ್ರಕಾರ 52,000 ಕೋಟಿ, 55,000 ಕೋಟಿ, ಮ್ಯಾಕ್ಸ್ ಟು ಮ್ಯಾಕ್ಸ್ 59,000 ಕೋಟಿ ಅಂತ ಬಂದಾಗ ಈ ಸಾಲ ಮಾಡಿರೋದೇ ಗ್ಯಾರಂಟಿ ಯೋಜನೆಗಾಗಿ ಅಂತ ನಾವು ತಿಳ್ಕೊಳ್ಬೇಕಾಗತ್ತಾ? ರಾಜ್ಯ ಇನ್ನೇನು ಉತ್ಪಾದನೆ ಮಾಡ್ತಾ ಇಲ್ವಾ? ಇಲ್ಲಿ ರಾಜ್ಯಕ್ಕೆ ನಾವು 4 ಲಕ್ಷ ಕೋಟಿ GST ಕಟ್ತಾ ಇದ್ದೀವಿ, 5 ಲಕ್ಷ ಕೋಟಿ GST ಕಟ್ತಾ ಇದ್ದೀವಿ ಅಂದಮೇಲೆ ನಮ್ಮ ರಾಜ್ಯ ಉತ್ಪಾದನೆ ಮಾಡಿದ್ದೇನು ಇಲ್ವಾ ಇಲ್ಲಿ? ಸರ್, ಇವತ್ತು ರಾಜ್ಯ ಉತ್ಪಾದನೆಯಲ್ಲೇ ಮುಂದೆ ಇದೆ. ಆದ್ರೆ ಇವತ್ತೇನು ಇವರು 1000 ದಿನದ ಸಂಭ್ರಮ ಅಂತ ಹೇಳ್ತಾ ಇದ್ರಲ್ಲ, ಅದು 1000 ದಿನದ ಸಂಭ್ರಮ ಅಲ್ಲ, ಸಾಲದ ದಿನದ ಸಂಭ್ರಮ ಅಂತ. ಓಕೆ, ಇದೇ ರಾಜ್ಯದ ಸಾಲದ ದಿನದ ಸಂಭ್ರಮ ಅಂತ. ಯಾಕಂದ್ರೆ ಇವತ್ತು ಇವರ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಇಂದ ರಾಜ್ಯದ ಸಾಲ ಬಂದು ಇವತ್ತು 7.5 ಲಕ್ಷ ಕೋಟಿ ದಾಟ್ಬಿಟ್ಟಿದೆ. ಯಾಕೆ ಇಷ್ಟು ದಾಟ್ತಾ ಇದೆ ಅಂದ್ರೆ, ಇವರು ಉಚಿತವಾಗಿ ಕೊಡಬೇಕು ಅಂತ ಘೋಷಣೆ ಮಾಡಿಬಿಟ್ಟು, ಉಚಿತ ಕೊಡಬೇಕು ಅಂದ್ರೆ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡಿ ಕೊಡಬೇಕು. ಆ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡದೆ ಜನರ ಮೇಲೆ ಬರೆ ಏರ್ಬಿಟ್ಟು, ಫಾರ್ ಎಕ್ಸಾಂಪಲ್ ಈಗ ಕಂದಾಯದಿಂದ ಹಿಡಿದು, ವಿದ್ಯುತ್ತಿಂದ ಹಿಡಿದು, ನೀರಿಂದ ಹಿಡಿದು, ಹಾಲಿಂದ ಹಿಡಿದು, ಬಸ್ಸಿಂದ ಹಿಡಿದು, ರಿಜಿಸ್ಟ್ರೇಷನ್ 7% ಮಾಡಿರ್ಬೇಕು ಇವರು, 7% ಇರಬೇಕು ರಿಜಿಸ್ಟ್ರೇಷನ್. ಟ್ಯಾಕ್ಸ್ ಇಂದ ಹಿಡಿದು ಕಸಕ್ಕೂ ಕೂಡ ಪ್ರತಿ ಮನೆಗೆ 700-800 ರೂಪಾಯಿ ಹಾಕಿ, ಕಸದಿಂದ ರಸ. ಆಮೇಲೆ ಲಿಕ್ಕರ್ ಇಂದ ಹಿಡಿದು, ಪಾಪ ಯಾರು ಸಿಕ್ಕಲ್ಲ, ಕೊನೆಗೆ ಯಾರು ಸಿಕ್ಕಿಲ್ಲ ಅಂದ್ರೆ ಬಡಪಾಯಿಗಳು ಅಂದ್ರೆ ಕುಡುಕರು ಮಾತ್ರ ಇವ್ರಿಗೆ. ಯಾವ ತೆರಿಗೆ ಶ್ರೀಮಂತರವರು? ಇವತ್ತು ಲಿಕ್ಕರ್ ಪ್ರೈಸ್ ಜಾಸ್ತಿ ಆಗಿ ಜನ ಲಿಕ್ಕರ್ ಬೇಡ, ನಾವು ಗಾಂಜಾ ಹೊಡಿತೀವಿ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟವ್ರೆ ರಾಜ್ಯದಲ್ಲಿ. ಯಾಕಂದ್ರೆ ಲಿಕ್ಕರ್ ಪ್ರೈಸ್ ಆ ಲೆವೆಲ್ಗೆ ಹೋಗ್ಬಿಟ್ಟಿರೋದ್ರಿಂದ, ಅಯ್ಯೋ ನಮ್ಗೆ ಅದ್ರ ನೆಶೆ ಬೇಡಪ್ಪ, ಇಲ್ಲೆಲ್ಲೋ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಗಾಂಜಾ ತಗೊಂಡು ಸೇದ್ ಬಿಡ್ತೀವಿ ಅನ್ನೋ ಲೆವೆಲ್ಗೆ ಹೋಗವ್ರೆ. ಅಂದ್ರೆ ಲಿಕ್ಕರ್ ಇಂದನೂ ಇವತ್ತು ರಾಜ್ಯವನ್ನ ಲೂಟಿ ಮಾಡ್ತಾವ್ರೆ. ಅಂದ್ರೆ ಸಮರ್ಪಕವಾದ ಆಡಳಿತ ಅಂದ್ರೆ ನಾವು ಮಾಡ್ದು ಇವತ್ತು ದೆಹಲಿಯಲ್ಲಿ ಮಾಡ್ದೋ, ಇವತ್ತು ಪಂಜಾಬಲ್ಲಿ ಮಾಡ್ತಾ ಇದ್ದೀವಿ. ಯಾವ ರೀತಿ ಅಂದ್ರೆ, ಒಂದು ಮನೆಗೆ 300 ಯೂನಿಟ್ ಎಲೆಕ್ಟ್ರಿಸಿಟಿ ಅಂದ್ರೆ 300 ಯೂನಿಟ್ ಕೊಡ್ತಾ ಇದೀವಿ. ಇವ್ರ ತರ ಅವರೇಜ್ ತಗೊಂಡು ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ಕೊಟ್ಟಿಲ್ಲ. ಮತ್ತೆ ಇವತ್ತು ಹೊಸ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡ್ತಾ ಇದೀವಿ ಪಂಜಾಬಲ್ಲಿ, ಇಲ್ಲಿ ಕೊಡ್ತಾನೆ ಇಲ್ಲ ಮನೆಗಳಿಗೆ. ಇವತ್ತು ಸಿದ್ದರಾಮಯ್ಯನ ಮನೆಗೂ ಕೊಟ್ಟಿಲ್ಲ ಕರೆಂಟ್ನ. ಅಂದ್ರೆ ಸಿದ್ದರಾಮಯ್ಯನವ್ರ ಮನೆಗೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ, ಅವ್ರಿಗೆ ಕೊಟ್ಬಿಟ್ರೆ ಬೇರೆಯವ್ರಿಗೂ ಕೊಡ್ಬೇಕಾಯ್ತದೆ. ರೂಲ್ ಇಸ್ ಎ ರೂಲ್ ಅಂತ ಅವರು. ಬೇರೆಯವ್ರ ಮನೆಗಳಿಗೂ ಕರೆಂಟ್ ಕೊಡದೆ ಆಟ ಆಡಿಸ್ತವ್ರೆ. ಇವತ್ತು ಏನು ಟೆಂಪ್ರರಿ ಕರೆಂಟ್ ಅಲ್ಲಿ 20-30 ಮನೇಲಿರೋರು 3,000, 4,000, 5,000 ಬಿಲ್ಗಳು ಕಟ್ಕೊಂಡು ಜೀವನ ಮಾಡ್ತಾವ್ರೆ. ಅಂದ್ರೆ ಇದು ಅತಿಯಾದ ಭ್ರಷ್ಟಾಚಾರ. ಆಮೇಲೆ ಹೆಣ್ಮಕ್ಳಿಗೆ ನಾವು ಬಸ್ಸಲ್ಲಿ ಫ್ರೀ ಕೊಡ್ತೀವಿ ಅಂದ್ಬಿಟ್ಟು ಗಂಡಸರಿಗೆ 3 ಪಟ್ಟು ಇನ್ಕ್ರೀಸ್ ಮಾಡಿ ಅವರು ಇವತ್ತು ಬಸ್ ಹತ್ತಕ್ಕೆ ಯೋಚನೆ ಮಾಡೋ ಪರಿಸ್ಥಿತಿ ಮಾಡಿ ಇಟ್ಬಿಟ್ಟವ್ರೆ. ಮತ್ತೆ ಇವತ್ತು ಮಕ್ಕಳಲ್ಲಿ ಹೆಣ್ಮಕ್ಳು ಮಾತ್ರ ಸ್ಕೂಲ್ಗೆ ಹೋಗೋರ್ಗೆ ಫ್ರೀ ಬಸ್ಸು, ಅದೇ ಗಂಡು ಮಕ್ಕಳು ಸ್ಕೂಲ್ಗೆ ಹೋಗೋರ್ಗೆ ಬಸ್ ಇಲ್ಲ. ಅಂದ್ರೆ ಮಕ್ಕಳು ನಾವು ಹೇಳ್ತಾ ಇರೋದು, ಮಕ್ಕಳುಗಳಿಗೆ ಯಾಕೆ ಫ್ರೀ ಬಸ್ ಪಾಸ್ ಕೊಡ್ತಾ ಇಲ್ಲ ಗಂಡು ಮಕ್ಕಳಿಗೆ, ಅದನ್ನ ಮಾಡ್ಬೇಕು, ಅದನ್ನ ಮಾಡ್ತಾ ಇಲ್ಲ. ಇವತ್ತು ಇವರ ಯೋಜನೆಗಳು ಏನಾಗಿದೆ ಅಂದ್ರೆ, ಕೇವಲ ಜನರಿಗೆ ನಾವು ಕೊಡ್ತೀವಿ ಅಂತ ಎಲ್ಲಿ ಕೊಡ್ತಾವ್ರೆ? ಉತ್ಪಾದನೆ ಇದೆಯಾ? ಇಲ್ಲ. ಇನ್ನೊಂದು ಹೇಳ್ತೀನಿ, MSME ಇವತ್ತು ರಾಜ್ಯ ಬಿಟ್ಬಿಟ್ಟು ತಮಿಳುನಾಡು, ಆಂಧ್ರ ಕಡೆ ಮುಖ ಮಾಡಿದವೆ. ಯಾಕಂದ್ರೆ ಇವತ್ತು 1 HP 2 HP ಕರೆಂಟ್ ತಗೋಬೇಕು, ಒಂದು 10 HP ತಗೋಬೇಕಂದ್ರೆ ನೀವು ಫೀಸ್ ಎಷ್ಟು ಕೊಡ್ತೀರಾ ಅದ್ರ ಡಬಲ್ ಲಂಚ ಕೊಡಬೇಕಾದ ಪರಿಸ್ಥಿತಿ ಇವತ್ತು ಕಾರ್ಮಿಕ ಏನು ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಪ್ರತಿ ಹಂತದಲ್ಲೂ ಲಂಚವನ್ನ 100 ಟೈಮ್ಸ್ ಇನ್ಕ್ರೀಸ್ ಮಾಡ್ಕೊಂಡವ್ರೆ. ಎಲ್ಲಾ ಇಲಾಖೆಗಳು ಭ್ರಷ್ಟಾಚಾರ. ಒಂದೇ ಒಂದು ಸೈನ್ಗಳು ಮಾಡ್ತಾ ಇಲ್ಲ ಅಗ್ರಿಮೆಂಟ್ಗೆ. KRDBಲಿ ಇವತ್ತು ಒಂದೊಂದು ಪೋಸ್ಟ್ಗೆ 3 ಜನ 4 ಜನ ವಿವಿಧ ಇಲಾಖೆಗಳಿಂದ ಕರ್ಕೊಬಂದು ಕೂರಿಸ್ಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಜನರನ್ನ ಹಿಂಸೆ ಕೊಡ್ತಾವ್ರೆ. ಅದೇ ನಾನು ಹೇಳೋದು, ಈ ಮೈಸೂರು ಸ್ಯಾಂಡ್ಲು ಸೋಪ್ ತರ ತೋರ್ಸಕ್ಕೆ ತಮ್ಮಣ್ಣನ್ ತೋರಿಸ್ತಾರೆ. ಯಾಕೆ ಸರ್ಕಾರದ ಯೋಜನೆಗಳನ್ನ ಇವರು ದಟ್ಟವಾಗಿ ತೋರಿಸ್ಕೊಳಕ್ಕೆ ಯಾವ ಅಂಬಾಸಿಡರ್ ಇಲ್ವಾ? ಇಲ್ಲ ಯಾರೋ ಇವರ ರಾಹುಲ್ ಗಾಂಧಿ ಅವ್ರನ್ನ ಕರ್ಕೊಬಂದು ಅಂಬಾಸಿಡರ್ ಮಾಡ್ಲಿ, ನಾವು ಇಂಥ ಯೋಜನೆಗಳನ್ನ ಉಚಿತವಾಗಿ ಮಾಡ್ತಾ ಇದೀವಿ, ಫ್ರೀಯಾಗಿ ಕೊಡ್ತಾ ಇದೀವಿ, ಭ್ರಷ್ಟಾಚಾರ ಇಲ್ಲದೆ ಕೊಡ್ತಾ ಇದೀವಿ, ಜನರಿಗೆ ಹಿಂಸೆ ಕೊಡ್ತಾ ಇಲ್ಲ, ಇದನ್ನ ಯಾಕೆ ಹೇಳ್ತಾ ಇಲ್ಲ? ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್.